ಮನೇಲಿ ಯಾರು ಇರಿದಾಗ ನೀನು ನನ್ನ ಜೊತೆ ಮಾತಾಡಿದ್ಯಾ, ನಾನು ಈ ಮನೇಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ನಿನ್ನ ಜೊತೆ ನಾನು ಮಾತಾಡಿರೋದು, ಈ ಥರ ಸಂಗೀತಕ್ಕ ಹೇಳ್ತಾ ಇದ್ದಾರೆ. ನಾನು ನೋಡ್ಕೊಂಡಾಗ ನನಗೆ ಏನೋ ಒಂಥರ ಮನಸ್ಸಲ್ಲಿ ಚುಚ್ಚುತ್ತೆ. ಈ ಥರ ಪ್ರತಾಪ್ ಅಣ್ಣವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾರ್ತಿಕ್ ಅಣ್ಣವರು ಫ್ರೆಂಡ್ಶಿಪ್ಪನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ ಎಲ್ಲರೂ ಸಹ ಆಪಾದನೆ ಮಾಡ್ತಾರೆ, ಬಟ್ ನಾನು ಮಾಡ್ತಾ ಇಲ್ಲ ಅನ್ನೋ ಥರ ಹೇಳ್ತಾರೆ. ಇಲ್ಲಿ ಈಗ ಬಂದಿರೋಂಥ ಪ್ರೋಮೋದಲ್ಲಿ ಬಿಗ್ ಬಾಸ್ರು ಒಂದು ಸಖತ್ತಾಗಿರುವಂತಹ ಟಾಸ್ಕನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ಇನ್ನರ್ ಫೀಲಿಂಗ್ಸ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಒಂದು ಆ್ಯಕ್ಟಿವಿಟಿ ರೂಮಲ್ಲಿ ಒಂದು ಮಿರರನ್ನು ಇಟ್ಟು ಅವರ ಜೊತೆನೇ ಅವ್ರು ಮಾತಾಡಬೇಕು ಅನ್ನೋ ಥರ, ಅಂದರೆ ಅವರು ಒಳಗಡೆ ಇರುವಂಥ ಫೀಲಿಂಗ್ಸನ್ನು ಹೊರಗಡೆ ಹಾಕಬೇಕು. ಎಷ್ಟು ಎಮೋಷನ್ಸ್ ಇದೆಯೋ ಅಥವಾ ಎಷ್ಟು ಕೋಪ, ಎಷ್ಟು ಏನಾದರೂ ಬೇಜಾರು ಮನಸ್ತಾಪಗಳಿದೆಯೋ ಅದನ್ನೆಲ್ಲ ಹೊರಗಡೆ ಹಾಕಬೇಕು ಅನ್ನೋ ಥರ ಒಂದು ಟಾಸ್ಕನ್ನು ಇಟ್ಟಿದ್ದಾರೆ. ಸೊ ಆ ಒಂದು ಮಿರರಲ್ಲಿ ಅವರನ್ನು ಅವ್ರು ನೋಡಿಕೊಂಡು ಈ ಥರ ಒಂದು ಮಾತುಗಳು ಹೇಳ್ತಾ ಇದ್ದಾರೆ. ಫಸ್ಟು ಹೇಳ್ತಾರೆ ಪ್ರತಾಪಣ್ಣವರು, ನನ್ನ ಮಿರರಲ್ಲಿ ನೋಡಿಕೊಂಡಾಗ ಮನಸ್ಸಿಗೆ ಏನೋ ಒಂಥರ ಚುಚ್ಚುತ್ತೆ ಹಳೆದನ್ನು ನೆನೆಸ್ಕೊಂಡ್ರೆ ಅನ್ನೋ ಥರ ಹೇಳ್ತಾರೆ. ಖಂಡಿತವಾಗ್ಲೂ ನಿಜ. ಯಾಕಂದರೆ ಅವರು ಈ ಹಿಂದೆ ಅನೇಕ ಮನಸ್ತಾಪಗಳಾಗಿರ್ಬೋದು, ಅನೇಕ ಆಪಾದನೆಗಳನ್ನಾಗಿರ್ಬೋದು, ಅದನ್ನೆಲ್ಲ ಎದುರಿಸ್ಕೊಂಡು ಬಂದಿರೋಂತಹ ವ್ಯಕ್ತಿ. ಸೊ ಖಂಡಿತವಾಗ್ಲೂ ಅವ್ರನ್ನ ಅವ್ರು ನೋಡ್ಕೊಂಡಾಗ ಅಯ್ಯೋ ನಾನು ಈ ಥರ ಇದ್ನಾ, ನಾನು ಇಷ್ಟೆಲ್ಲ ಫೇಸ್ ಮಾಡ್ಕೊಂಡು ಬಂದನಾ, ನಾನು ಇಂಥ ಕೆಲಸಗಳು ಮಾಡಿದ್ನಾ ಅನ್ನೋ ಥರ ಒಂದು ಮನಸ್ಸಿಗೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರತಾಪಣ್ಣವರು ಈ ಥರ ಹೇಳಿದ್ದಾರೆ. ಇನ್ನು ಸಂಗೀತಕ್ಕವರು, ಈ ಮನೆಯಲ್ಲಿ ನಾನು ಎಲ್ಲ ಜೊತೆಗಿಂತಲೂ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಿನ್ನ ಜೊತೆನೆ ಅಂತ ಅವರ ಒಂದು ಪ್ರತಿಬಿಂಬ ಜೊತೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಎಷ್ಟೇ ಎಮೋಷನ್ಸ್ ಆದರೂ ಅಷ್ಟೇ ಅವರು ವಾಶ್ರೂಮಲ್ಲಿ ಹೋಗಿ ಒಂದು ಮಿರರ್ ಜೊತೆ ಮಾತಾಡ್ಕೊತಿದ್ರು, ಮತ್ತು ಕ್ಯಾಮ್ರಾ ಜೊತೆ ಮಾತಾಡ್ತಿದ್ರು. ಸೊ ಇಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಒಂದು ಅಲ್ಲಿದ್ದಂತಹ ಕಂಟೆಸ್ಟೆಂಟ್ಗಳ ಪೈಕಿ ಅವರು ಒಬ್ಬಂಟಿಯಾಗಿ ಇದ್ರೇ ತುಂಬ ಏನೋ ಒಂಥರ ಫೀಲ್ ಆಗ್ತಿದ್ರು. ಅಂದರೆ ಒಬ್ಬಂಟಿಯಾಗಿದ್ರೇ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ. ಬಟ್ ಆದರೂ ಸಹ ಅವರು ಒಬ್ಬಂಟಿಯಾಗಿರೋದಕ್ಕೆ ಎಲ್ಲೂ ಸಹ ಜಾಸ್ತಿ ಟ್ರೈ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಮನಸ್ತಾಪಗಳಿಂದ ಅಷ್ಟೇ ಅವರು ಆ ಥರ ಒಂದು ಬೇಜಾರನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ವಿನಯ್ ಅಣ್ಣವರು ಹೆಲ್ಲೋ ಮಿಸ್ಟರ್ ವಿನಯ್ ಅಂತ ಹೇಳ್ತಾರೆ, ಅದನ್ನು ಅಲ್ಲಿಗೆ ಕಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಕಾರ್ತಿಕ್ ಅಣ್ಣವ್ರು ಹೇಳ್ತಾರೆ ಅವ್ರ ಪ್ರತಿಬಿಂಬ ಜೊತೆ ಮಿರರಲ್ಲಿ ನೋಡಿಕೊಂಡು, ನಾನು ಫ್ರೆಂಡ್ಶಿಪ್ಪನ್ನು ಯೂಸ್ ಮಾಡ್ಕೊತಿದ್ದೀನಿ ಅಂತ ಎಲ್ಲರೂ ಆಪಾದನೆ ಮಾಡ್ತಾ ಇದ್ದಾರೆ, ಬಟ್ ನಾನು ಫ್ರೆಂಡ್ಶಿಪ್ಪನ್ನು ಯೂಸ್ ಮಾಡ್ಕೊತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನೇ ಆಗಲಿ ಫ್ರೆಂಡ್ಶಿಪ್ ಅನ್ನೋ ವಿಷಯದಲ್ಲಿ ಯಾರೂ ಸಹ ಯಾರನ್ನ ಯೂಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಫ್ರೆಂಡ್ಶಿಪ್ ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಆದಂಥ ಬಾಂಡಿಂಗ್. ನಮ್ಮ ಫ್ಯಾಮಿಲಿಯನ್ನು ಬಿಟ್ಟರೆ ನೆಕ್ಸ್ಟ್ ಬರೋವಂಥದ್ದೇ ನಮ್ಮ ಫ್ರೆಂಡ್ಸ್, ಆ ಒಂದು ಫ್ರೆಂಡ್ಶಿಪ್. ಸೊ ಆ ಒಂದು ಫ್ರೆಂಡ್ಶಿಪ್ನ ಯಾರು ಸಹ ಯಾರ ಹೆಸರು ಹೇಳ್ಕೊಂಡು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಮಾಡ್ಕೊಂಡಿದ್ದಾರೆ ಅಂತಲೇ ಆದರೆ ಅವರಿಗೆ ಫ್ರೆಂಡ್ಶಿಪ್ಗೆ ಬೆಲೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಬಟ್ ನಾವು ನೋಡಿದ ಹಾಗೆ ಕಾರ್ತಿಕ್ ಅಣ್ಣವರು ಎಲ್ಲೂ ಸಹ ಯಾರದೇ ಫ್ರೆಂಡ್ಶಿಪ್ಪಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಅವ್ರು ಇಂಡಿವಿಜುವಲ್ಗೆ ಅವ್ರು ಆಡ್ತಿದ್ರು. ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಫ್ರೆಂಡ್ಶಿಪ್ ಅನ್ನೋದು ದೂರ ಆಗಿರ್ಬೋದೇ ಹೊರತು ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆಪಾದನೆ ನನ್ನ ಪ್ರಕಾರ ಎಲ್ಲೋ ತಪ್ಪಾಗುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ ಇನ್ನೇನು ಅನ್ನಿಸ್ತದೆ? ಅವರ ಒಂದು ಪ್ರತಿಬಿಂಬಗಳ ಜೊತೆ ಮಾತಾಡ್ತಾರೆ, ಅದನ್ನು ನೋಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.